ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ಅಂತಕ್ಕಂಥದ್ದು ಹೊಸದೇನಲ್ಲ. ಇದೊಂಥರ ಪರಿಪಾಟಲಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಂತೆಯೇ ಹಾಸನದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದರೊಟ್ಟಿಗೆ ಇವತ್ತು ಅದಕ್ಕೆ ಸಾಕ್ಷೀಕರಿಸುವಂತೆ ಬೇಲೂರು ಕ್ಷೇತ್ರದ ಶಶಿ ಅಂತಕ್ಕಂಥವ್ರು ಅವರ ಯಾವುದೋ ಕಾಮಗಾರಿ ಬಿಲ್ ಕೊಡಕ್ಕೆ ಸಾಕಷ್ಟು ತಿಂಗಳಿಂದ ಅಲ್ಸಾಡ್ತಾ ಇದ್ರಂತೆ. ಅಂಡ್ ಇದನ್ನ ಮಾಡ್ಕೊಡ್ಬೇಕು ಅಂತ ಅಂದ್ರೆ ಒಂದಿಷ್ಟು ಹಣ ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆಯ ಲೆಕ್ಕ ಪರಿಶೋಧನಾ ಅಧಿಕಾರಿ ಆಗಿರ್ತಕ್ಕಂಥ ರಾಮಚಂದ್ರ ಹಾಗೂ ಕೇಸ್ ವರ್ಕರ್ ಆಗಿರ್ತಕ್ಕಂಥ ಲತಾ ಅಂತಕ್ಕಂಥವ್ರು. ಈಗಾಗಲೇ ರಾಮಚಂದ್ರ ಅವರು 3,000, ಲತಾ ಅವರು 2,000 ಇಸ್ಕೊಂಡಿದ್ದಾರೆ. 5,000 ಒಟ್ಟು 7,000ಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಈ ಹಿನ್ನೆಲೆಯಲ್ಲಿ ಅವರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಲಂಚವನ್ನ ಪಡಿತಾ ಇರತಕ್ಕಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ದಾಳಿಯನ್ನ ನಡೆಸಿ ಯಾರು ಲಂಚ ಇಸ್ಕೊತಾ ಇದ್ರು ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರ್, ನಾನು ಶಶಿ ಅಂತ ಹೇಳ್ಬಿಟ್ಟು ನಂದು ಹಾಸನ ಡಿಸ್ಟಿಕ್ಕಿಂದ ಬೇಲೂರು ಕಾನ್ಸ್ಟಿಟ್ಯೂನ್ಸಿಯಿಂದ ನಾನೊಬ್ಬ ಸಾಮಾನ್ಯ 3ನೇ ದರ್ಜೆ ಗುತ್ತಿಗೆದಾರನ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಏನು ನಿನ್ನೆ ನನ್ನ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲವೊಂದು ಬಿಲ್ಗಳಿದ್ದು ಅದು ಬಿಲ್ಗಳನ್ನ ಕೊಡ್ತಕ್ಕಂಥ ಆ ಬಿಲ್ಗಳಿಗೆ ಏನು ಬಿಲ್ ಮಾಡ್ತಕ್ಕಂಥ ಸಂದರ್ಭ ಬಂದಿತ್ತು. ಆವಾಗ ನಮ್ಮ ಸ್ನೇಹಿತರಾದಂಥ ನನ್ನ ಎಲ್ಲ ಕೆಲಸಗಳು ನೋಡ್ತಕ್ಕಂಥ ದರ್ಶವನ್ನು ಒಬ್ಬ ಹುಡುಗನಿಗೆ ಹೋಗಿ ಬಿಲ್ ಮಾಡ್ಕೊಬರೋದಕ್ಕೆ ನಾನು ಅವನಿಗೆ ಹೇಳಿದ್ದೆ. ಆದರೆ ಅಲ್ಲಿ ಬಂದು ನಿನ್ನೆ ಅವನಿಗೆ ಏನು ಲಂಚ ಕೇಳ್ತಂಥ ದಿನಗಳು ಅವನು ಲಂಚ ಕೇಳಿದಂಥ ಸಂದರ್ಭ ಇದಾದಾಗ ಅವನು ಆ ಬಿಲ್ಲನ್ನು ವಾಪಸ್ ಬಿಟ್ಟು ಬಂದಿದ್ದ. ಸೊ ಅದನ್ನು ನಾನು ಏನಕ್ಕಪ್ಪ ಈ ಥರ ಬಿಟ್ಟು ಬಂದಿದ್ದೆ ಅಂತೇಳಿ ಕೇಳಿದೆ. ನಾನು ಕೇಳಿದೆ ಅವನು ವೈಯಕ್ತಿಕವಾಗಿ. ನಾನು ದರ್ಶನವನ್ನು ನಾನು ನಿನ್ನೆ ಕಳಿಸ್ಕೊಟ್ಟಿದ್ದೆ. ಸೊ ನಾನು ಏನಕ್ಕೆ ಬಿಟ್ಟು ಬಂದೆ ಬಿಲ್ ಮಾಡಿಸ್ಕೊಂಬರ್ಬೇಕಿತ್ತಲ್ವ ಅಂತ ಕೇಳಿದೆ. ಅವನಿಲ್ಲ, ನನಗೆ ಪರ್ಸಂಟೇಜನ್ನ ಜಾಸ್ತಿ ಕೇಳಿದ್ರು, ನನಗೆ ಆ ಥರ ಕೊಡೋಕ್ಕಾಗಲಿಲ್ಲ, ನೀವು ಕೊಡಿ ನಾನು ಕೊಡ್ತೀನಿ ಅಂತೇಳಿ ಹೇಳ್ದೆ. ಹಾಗೆ ಎಷ್ಟು ಕೇಳಿದ್ರಪ್ಪ ಅಂದರೆ 3-4% ಕೇಳ್ತಾರೆ. ನಾನು ಎಲ್ಲಿಂದ ಕೊಡಲಿ ಅಂತೇಳಿ ರಾಮಚಂದ್ರಪ್ಪನವರು ಮತ್ತು ತಿರ್ಗಾ ಏನು ಕೇಸ್ ವರ್ಕರ್ಸ್ಗಳಿಗೂ ಕೇಳಿದಾರಂತೆ. ಸೊ ಹಾಗಾಗಿ ನನಗೆ ಅದು ಮಾಹಿತಿ ತಿಳಿದು ಆಯಿತು ನಡಿ ನಾನೇ ಬಂದು ನೋಡ್ತೀನಿ ಅದೇನು ಅಂತೇಳಿ ಹೇಳಿ ಬಂದಂತ ನೋಡಿದಂತಾಗ ದುಡ್ಡಿಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿತ್ತಂತ ನನಗೂ ಕಂಡಂಥ ಸಂದರ್ಭ ಆದಾಗ ನಾನು ಅದೇ ಉದ್ದೇಶಕ್ಕೋಸ್ಕರ ನಾವು ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಲೇಬೇಕು. ಬೇಲೂರು ತಾಲೂಕಿನಲ್ಲಿ ನಮ್ಮ ಶಾಸಕರು ನಮ್ಮ ಕ್ವಾಲಿಟಿ ಕೊಟ್ಟು ಕೆಲಸ ಮಾಡಲಿಲ್ಲ ಅಂದರೆ ಬಿಡಲ್ಲ ಅವರು. ಯಾಕೆ ಅಂತಂದರೆ ಸ್ಥಳೀಯ ಜನಗಳು ಏನು ಹೇಳ್ತಾರೆ ಆ ಜನಗಳಿಗೆ ಅವರು ಕ್ವಾಲಿಟಿ ಕೊಟ್ಟು 4-5% ಸರ್.